ಉಡುಪಿಯ ಬ್ರಹ್ಮಾವರದಿಂದ ಸಿದ್ದಾಪುರ ಹೋಗುವ ರಸ್ತೆಯಲ್ಲಿ ಆಕಾಶವಾಣಿ ಬಳಿ ರಸ್ತೆ ಬದಿ ಕಣ್ಣು ಹಾಯಿಸಿದರೆ ತಕ್ಷಣ ಕಾಣಿಸುವುದು ಬಗೆ ಬಗೆಯ ಬಣ್ಣದ ಕಲಾತ್ಮಕವಾಗಿ ಹೆಣೆದ ಬುಟ್ಟಿಗಳು. ಅಲ್ಲೇ ಪಕ್ಕದಲ್ಲಿ ರಸ್ತೆ ಬದಿಯಲ್ಲಿ ಕುಳಿತು ಸುಂದರ ಬುಟ್ಟಿಗಳನ್ನು ಹೆಣೆಯುವಲ್ಲಿ ನಿರತರಾಗಿರುವ ಜನರು. ಹಾಗಾದ್ರೆ ಯಾರಿವರು, ಏನಿವರ ಕತೆ? ಈ ಸ್ಟೋರಿ ನೋಡಿ. ಬದುಕಿನ ಹಾದಿ ಹುಡುಕಿಕೊಂಡು ಆಂಧ್ರದಿಂದ ಬಂದು ಅಲ್ಲಿಂದಲೇ ಒಂದಷ್ಟು ಕಚ್ಚಾ ವಸ್ತುಗಳನ್ನು ಹೊತ್ತು ತಂದು ರಸ್ತೆ ಬದಿಯಲ್ಲಿ ಕುಳಿತು ಬುಟ್ಟಿ ಹೆಣೆಯುವ ಈ ಕುಟುಂಬ ಇದರಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ. ನಮ್ದು ಆಂಧ್ರ, ತಿರುಪತಾಚೆ ನೆಲ್ಲೂರು ಪಕ್ಕದಲ್ಲಿ ಗೂಡೂರು, ಸ್ವಂತ ಊರು. ಇದು ಅಲ್ಲಿಂದ ಕೊಯ್ಕೊಂಡು ಲೋಡ್ ಹಾಕೊಂಡು ಬರೋದು. 50,000 ಬಾಡಿ, ಬರೀ ಬಾಡಿಗೆ. ಇಂಥದ್ದೇ ಹಲವು ಕುಟುಂಬಗಳು ಇದೇ ಉದ್ಯೋಗವನ್ನ ನಂಬಿ ಬ್ರಹ್ಮಾವರ ಸೇರಿದಂತೆ ಕಾರ್ಕಳ, ಉಡುಪಿ ಹೀಗೆ ಅಲ್ಲಲ್ಲಿ ತಮ್ಮಲ್ಲಿರುವ ಕಲಾತ್ಮಕ ವಸ್ತುಗಳನ್ನ ಮಾರಾಟ ಮಾಡುತ್ತಿದ್ದಾರೆ. ಈ ಮಂಗಳೂರು, ಕಾರ್ಕಳ ಎಲ್ಲ ಕಡೆ ಇದ್ದೀನಿ ಸರ್. ನಮ್ಮವರೆಲ್ಲ ಇಲ್ಲೇ ಸೋಫಾ ಸೆಟ್ಟು, ಜೂಲ, ಬುಟ್ಟಿ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಇವರು ಕೇವಲ ಬುಟ್ಟಿಗಳನ್ನು ಮಾತ್ರ ಮಾರಾಟ ಮಾಡದೆ ಬಗೆ ಬಗೆಯ ಸೋಫಾಗಳು, ಸಿಬ್ಬಲು ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ಮಾರಾಟ ಮಾಡುತ್ತಾರೆ. 2 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ವ್ಯಾಪಾರ ಮಾಡಿಕೊಂಡು. ಈಗ ವ್ಯಾಪಾರ ಹೋದ ವರ್ಷ ಪರವಾಗಿಲ್ಲ, ಈ ವರ್ಷ ಕಡಿಮೆ ಆಗಿ. ಪೂಜೆ ಬುಟ್ಟಿ, ಮಂಕಿರಿ, ಸಿಬ್ಬಲು ಎಲ್ಲ ಮಾಡ್ತೀವಿ. ಪ್ಲಾಸ್ಟಿಕ್ ಬಂದ ಮೇಲೆ ನಮ್ಮ ವ್ಯಾಪಾರಕ್ಕೆ ತೀವ್ರ ಹೊಡೆತ ಬಂದಿದೆ ಎನ್ನುವ ಇವರು ಈ ಹೊಡೆತದ ನಡುವೆಯೂ ಇದೇ ಉದ್ಯೋಗವನ್ನ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಮಾಡ್ತೀನಿ ಸರ್. 300, 400, 200 ಜನ ಇಲ್ಲ ಸರ್. ಪ್ಲಾಸ್ಟಿಕ್ ಬಂದಾಗ ಈಗ ನಮಗೂ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಯ್ತು. ಪ್ಲಾಸ್ಟಿಕ್ ಬಂತಲ್ಲ ಈಗ ಎಲ್ಲ ಅದೇ ಸೇಲ್ಸ್ ಆಗೋದು ಜಾಸ್ತಿ, ಅದಕ್ಕಿಂತ ಇದು ಕಮ್ಮಿಗೆ ಕೇಳ್ತಾರೆ ಸರ್. ಜಾಸ್ತಿ ಪ್ಲಾಸ್ಟಿಕ್ ಬಂದ ಮೇಲೆ ಕಮ್ಮಿಗೆ ಕೇಳೋದು, ಜಾಸ್ತಿ ಯಾರು ಕೇಳ್ತಾ ಇದ್ದಾರೆ. ವ್ಯಾಪಾರ 1,000 ಆಗೋದೇ ಕಷ್ಟ. ಒಂದ್ ದಿವ್ಸಕ್ಕೆ 1,000 ಆಗೋದು ಕಷ್ಟ. ವ್ಯಾಪಾರ ಇಲ್ಲ ಸಮಯ ಕಡಿಮೆ ಆಯ್ತು. ಬಡವ್ರು ಸರ್, ಶ್ರೀಮಂತರಲ್ಲ. ಇಲ್ಲೇ ಮಾಡ್ಕೊಂತೀವಿ, ಇಲ್ಲೇ ಊಟ ಮಾಡ್ತೀವಿ, ವಾಸನೆ ಏನ್ ಮಾಡೋದು ಸರ್. ನೀವು ಕೂಡ ಒಮ್ಮೆ ಇವರ ಬಳಿ ಹೋಗಿ ಇವರ ಬಳಿ ಇರುವ ಕಲಾತ್ಮಕ ವಸ್ತುಗಳನ್ನೊಮ್ಮೆ ನೋಡಿ ಬನ್ನಿ.